ನಮಸ್ಕಾರ ಸ್ನೇಹಿತರೆ, ನಮ್ಮ ಹೊಸ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಲಾ ರಾಶಿಯವರೇ, ಈ ಹೆಸರಿನ ಹುಡುಗಿಯಿಂದ ದೂರವಿರಿ. ನಾಶಕ್ಕೆ ಕಾರಣ ಇದೇ ಸ್ನೇಹಿತರೆ. ಇಂದಿನ ಈ ಮಾತು ತುಂಬ ಸಾಧಾರಣವಾದದ್ದಲ್ಲ, ಏಕೆಂದರೆ ಯಾವ ಸಂಕೇತಗಳನ್ನು ನಾನು ನೋಡುತ್ತಿದ್ದೇನೋ ಅವು ಸ್ಪಷ್ಟವಾಗಿ ಹೇಳುತ್ತಿವೆ. ನಿಮ್ಮ ಜೀವನದಲ್ಲಿ ಅಂಥ ಒಬ್ಬ ಹುಡುಗಿಯ ಪ್ರಭಾವ ಮತ್ತೆ ಜಾಗೃತಗೊಳ್ಳುತ್ತಿದೆ. ಯಾರೊಂದಿಗಿನ ಸಂಬಂಧ ಒಂದು ಕಾಲದಲ್ಲಿ ಹಳೆಯದಾಗಿತ್ತೋ, ಒಂದು ಕಾಲದಲ್ಲಿ ಹೃದಯಕ್ಕೆ ತುಂಬ ಹತ್ತಿರವಾಗಿತ್ತು, ಆದರೆ ಸಮಯ ಅದನ್ನು ದೂರ ಮಾಡಿತ್ತು. ಈಗ ಅದೇ ಶಕ್ತಿ ಮತ್ತೆ ನಿಮ್ಮ ಮನೆಯ ಹಿಂದೆ, ನಿಮ್ಮ ಸುತ್ತಮುತ್ತ, ನಿಮ್ಮ ಆಲೋಚನೆಗಳ ಹಿಂದೆ ಸುಳಿದಾಡುತ್ತಿದೆ. ಸಂಕೇತಗಳು ಹೇಳುತ್ತಿವೆ, ಈ ಹುಡುಗಿ ನಿಮ್ಮ ಮನೆಯ ಹಿಂದೆ ವಾಸಿಸುತ್ತಿದ್ದಾಳೆ ಅಥವಾ ನಿಮ್ಮ ಹಳೆಯ ಪ್ರದೇಶಕ್ಕೆ ಸಂಬಂಧಪಟ್ಟಿದ್ದಾಳೆ ಮತ್ತು ಅವಳ ಹೆಸರು ಕೇಳಿದ ತಕ್ಷಣ ನಿಮ್ಮ ಮನಸ್ಸಿನಲ್ಲಿ ಹಳೆಯ ನೆನಪುಗಳು ಜಾಗೃತಗೊಳ್ಳುತ್ತವೆ. ಆದರೆ ಜಾಗರೂಕರಾಗಿರಿ, ಪ್ರತಿ ಹಳೆಯ ನೆನಪು ಶುಭವಾಗಿರುವುದಿಲ್ಲ. ಪ್ರತಿ ಹಳೆಯ ಸಂಬಂಧ ಮತ್ತೆ ಮರುಕಳಿಸಲು ಬರುವುದಿಲ್ಲ. ಕೆಲವು ಸಂಬಂಧಗಳು ಕೇವಲ ಪಾಠ ಕಲಿಸಲು ಬರುತ್ತವೆ ಮತ್ತು ಒಂದು ವೇಳೆ ಮನುಷ್ಯ ಅವುಗಳನ್ನು ಮತ್ತೆ ಹಿಡಿಯಲು ಪ್ರಯತ್ನಿಸಿದರೆ ಅದೇ ಸಂಬಂಧ ನಾಶಕ್ಕೆ ಕಾರಣವಾಗಿ ಬಿಡುತ್ತದೆ. ಕೊನೆಗೆ ಹೀಗೇಕೆ ಎಂದು ಹೇಳಲಾಗುತ್ತದೆ. ನೀವು ಯೋಚಿಸುತ್ತಿರಬಹುದು, ಕಾರಣವೇನೆಂದರೆ ಗ್ರಹಗಳ ಚಲನೆಯು ಈ ಹುಡುಗಿ ಈಗ ಮೊದಲಿನಂತಿಲ್ಲ ಎಂದು ತೋರಿಸುತ್ತಿದೆ. ಅವಳ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳು ಬಂದಿವೆ. ಅವಳ ಆಲೋಚನೆ ಬದಲಾಗಿದೆ, ಅವಳ ಸ್ವಭಾವ ಬದಲಾಗಿದೆ ಮತ್ತು ಯಾವ ಸಿಹಿ ಮಾತುಗಳು ಒಂದು ಕಾಲದಲ್ಲಿ ನಿಮಗೆ ನೆಮ್ಮದಿ ನೀಡುತ್ತಿತ್ತೋ ಅದೇ ಮಾತುಗಳು ಈಗ ನಿಮಗೆ ಗೊಂದಲ ಉಂಟು ಮಾಡಬಹುದು. ಅವಳು ಹೊರಗಿನಿಂದ ಶಾಂತವಾಗಿ ಕಾಣಿಸುತ್ತಾಳೆ, ಮುಗುಳ್ನಕ್ಕೂ ಬೇಟೆಯಾಗುತ್ತಾಳೆ, ಹಳೆಯ ಸಂಬಂಧದ ಬಗ್ಗೆ ಮಾತನಾಡುತ್ತಾಳೆ, ನಿಮ್ಮನ್ನು ಮರೆತಿಲ್ಲ ಎಂದು ಹೇಳುತ್ತಾಳೆ. ಆದರೆ ಒಳಗಿನಿಂದ ಅವಳು ಸ್ವತಃ ತುಂಬ ಕಷ್ಟದಲ್ಲಿದ್ದಾಳೆ. ಯಾವ ಮನುಷ್ಯ ಒಳಗಿನಿಂದ ಸ್ವತಃ ಒಡೆದು ಹೋಗುತ್ತಾನೋ ಅವನು ಬೇರೆಯವರಿಗೆ ಶಾಂತಿ ನೀಡಲು ಸಾಧ್ಯವಿಲ್ಲ. ಇದೇ ಕಾರಣಕ್ಕೆ ನೀವು ಮತ್ತೊಮ್ಮೆ ಅವಳಿಗೆ ಹತ್ತಿರವಾದರೆ ಅವಳ ಗೊಂದಲಗಳು ನಿಮ್ಮ ಜೀವನವನ್ನು ಪ್ರವೇಶಿಸಬಹುದು. ಇತ್ತೀಚೆಗಷ್ಟೇ ಅವಳು ನಿಮ್ಮ ಬಗ್ಗೆ ಯೋಚಿಸುತ್ತಿದ್ದಾಳೆ ಎಂದು ಸಂಕೇತಗಳು ಹೇಳುತ್ತಿವೆ. ಭವಿಷ್ಯ ಯಾರೋ ನಿಮ್ಮ ಹೆಸರನ್ನು ಹೇಳಿರಬಹುದು, ಭವಿಷ್ಯ ಅವಳು ನಿಮ್ಮನ್ನು ನೋಡಿರಬಹುದು, ಭವಿಷ್ಯ ಯಾವುದೋ ಹಳೆಯ ಹಾದು ಹೋಗುವಾಗ ನಿಮ್ಮ ನೆನಪು ಬಂದಿರಬಹುದು. ಅಂದಿನಿಂದಲೇ ಅವಳು ಮತ್ತೆ ನಿಮ್ಮ ಸುತ್ತಲೂ ತನ್ನ ಶಕ್ತಿಯನ್ನು ಕಳುಹಿಸಿದ್ದಾಳೆ. ನೀವು ಇದ್ದಕ್ಕಿದ್ದಂತೆ ಚಡುಪಡಿಸುತ್ತೀರಿ, ಕಾರಣವಿಲ್ಲದೆ ಹಳೆಯ ದಿನಗಳು ನೆನಪಿಗೆ ಬರುತ್ತವೆ. ಹೃದಯವು ಅವಳೊಂದಿಗೆ ಮಾತನಾಡು ಎಂದು ಹೇಳುತ್ತದೆ, ಆದರೆ ಮೆದುಳು ಸಿಟ್ಟು ಮಾಡಿಕೊಳ್ಳುತ್ತದೆ. ಈ ಒಳಗಿನ ಹೋರಾಟವೇ ಅತಿ ದೊಡ್ಡ ಸಂಕೇತ. ಈ ಸಂಬಂಧ ಇನ್ನೂ ಕೂಡ ಅಪೂರ್ಣ ಕರ್ಮವನ್ನು ಹೊತ್ತು ನಿಂತಿದೆ. ಅಪೂರ್ಣ ಕರ್ಮಗಳನ್ನು ಹೊಂದಿರುವ ಸಂಬಂಧಗಳು ಮನುಷ್ಯನನ್ನು ಮುಂದೆ ಸಾಗಲು ಬಿಡುವುದಿಲ್ಲ. ಸ್ನೇಹಿತರೆ, ನೀವು ಕೂಡ ಇಂಥ ಸಂಕೇತಗಳನ್ನು ಅನುಭವಿಸುತ್ತಿದ್ದರೆ ಈಗಲೇ ಈ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಹಾದೇವ ಎಂದು ಬರೆಯಿರಿ. ಇದರಿಂದ ನಕಾರಾತ್ಮಕ ಶಕ್ತಿ ನಿಮ್ಮಿಂದ ದೂರವಿರಲಿ. ಈಗ ಅತ್ಯಂತ ಮುಖ್ಯವಾದ ಮಾತು ಕೇಳಿ. ಈ ಹುಡುಗಿ ಮತ್ತೆ ನಿಮ್ಮ ಜೀವನದಲ್ಲಿ ಬರುತ್ತಾಳೆ, ಆದರೆ ಪ್ರೀತಿಯನ್ನು ತರುವುದಿಲ್ಲ, ಪರೀಕ್ಷೆಗಳನ್ನು ತರುತ್ತಾಳೆ. ಅವಳು ನಿಮ್ಮ ಭಾವನೆಗಳನ್ನು ಪರೀಕ್ಷಿಸುತ್ತಾಳೆ, ನಿಮ್ಮ ದೌರ್ಬಲ್ಯವನ್ನು ಅರ್ಥ ಮಾಡಿಕೊಳ್ಳುತ್ತಾಳೆ ಮತ್ತು ನೀವು ಹಳೆಯ ಪ್ರೀತಿಯಲ್ಲಿ ಕೊಚ್ಚಿ ಹೋದರೆ ನಿಮ್ಮ ಸಮಯ, ಹಣ, ಮಾನಸಿಕ ನೆಮ್ಮದಿ ಎಲ್ಲವೂ ನಿಧಾನವಾಗಿ ಕೊನೆಗೊಳ್ಳಲು ಪ್ರಾರಂಭಿಸುತ್ತದೆ. ಅವಳು ಸ್ವತಃ ಬೇಕೆಂದೇ ಮಾಡದಿದ್ದರೂ ಅವಳ ಉಪಸ್ಥಿತಿಯು ನಿಮಗೆ ಅಡ್ಡಿಯಾಗಬಹುದು, ಏಕೆಂದರೆ ಕೆಲವು ಜನರು ನಮ್ಮ ಜೀವನದಲ್ಲಿ ಸುಖಕ್ಕಾಗಿ ಬರುವುದಿಲ್ಲ, ಪಾಠ ಕಲಿಸಲು ಬರುತ್ತಾರೆ ಮತ್ತು ಮನುಷ್ಯನಿಗೆ ಅರ್ಥವಾಗುವವರೆಗೂ ಆ ಪಾಠ ಮರುಕಳಿಸುತ್ತಲೇ ಇರುತ್ತದೆ. ಈ ಸಮಯ ನಿಮಗೆ ಹೊಸ ಹಾದಿಯನ್ನು ನಿರ್ಮಿಸಿಕೊಳ್ಳಲು ಬಂದಿದೆ. ಹೊಸ ಕೆಲಸ, ಹೊಸ ಆಲೋಚನೆ, ಹೊಸ ಸಂಬಂಧ, ಹೊಸ ಗೌರವ ನಿಮ್ಮ ಕಡೆಗೆ ಬರುತ್ತಿದೆ. ಆದರೆ ನೀವು ಹಿಂದೆ ತಿರುಗಿ ನೋಡಿದರೆ, ಹಳೆಯ ಗಲ್ಲಿಯಲ್ಲಿ ಹೋದರೆ, ಹಳೆಯ ನೋವನ್ನು ಮತ್ತೆ ಮುಟ್ಟಿದರೆ ಹೊಸ ಅದೃಷ್ಟದ ಬಾಗಿಲು ತಡವಾಗಿ ತೆರೆಯುತ್ತದೆ. ಇದೇ ಕಾರಣಕ್ಕೆ ಪದೇ ಪದೇ ಸಂಕೇತಗಳು ಸಿಗುತ್ತಿವೆ. ಮನೆಯ ಹಿಂದೆ ವಾಸಿಸುವ ಅಥವಾ ಹಳೆಯ ಪ್ರದೇಶಕ್ಕೆ ಸಂಬಂಧಿಸಿದ ಆ ಹುಡುಗಿ ನಿಮ್ಮ ಜೀವನದ ಅಡ್ಡಿಯಾಗಬಹುದು. ಅವಳ ಕಣ್ಣುಗಳಲ್ಲಿ ಇಂದಿಗೂ ನಿಮಗಾಗಿ ಕೆಲವು ಭಾವನೆಗಳು ಇರಬಹುದು, ಆದರೆ ಭಾವನೆಗಳು ಮತ್ತು ಹಣೆಯ ಬರ ಒಂದೇ ಅಲ್ಲ. ಕೆಲವು ಬಾರಿ ಹೃದಯವು ಬಯಸಿದ್ದು ಹಣೆಯ ಬರಕ್ಕೆ ಒಪ್ಪಿಗೆ ಇರುವುದಿಲ್ಲ. ಒಂದು ವೇಳೆ ಹಣೆಯ ಬರದಲ್ಲಿ ಅವಳು ನಿಮಗಾಗಿ ಸರಿಯಾಗಿದ್ದರೆ ಸಂಬಂಧ ಮುರಿಯುತ್ತಿರಲಿಲ್ಲ, ದೂರವಾಗುತ್ತಿರಲಿಲ್ಲ, ಸಮಯ ಮಧ್ಯದಲ್ಲಿ ಗೋಡೆಯಾಗಿ ನಿಲ್ಲುತ್ತಿರಲಿಲ್ಲ. ಅದಕ್ಕಾಗಿ ನಡೆದು ಹೋದುದನ್ನು ಅರ್ಥ ಮಾಡಿಕೊಳ್ಳಿ. ಮರಳಿ ಬರುವ ಪ್ರತಿಯೊಬ್ಬ ವ್ಯಕ್ತಿಯು ನಿಮ್ಮವನಾಗಿರುವುದಿಲ್ಲ. ಕೆಲವರು ಕೇವಲ ನೀವು ಇನ್ನೂ ಕೂಡ ಅಲ್ಲೇ ನಿಂತಿದ್ದೀರಾ ಅಥವಾ ಮುಂದೆ ಸಾಗಿದ್ದೀರಾ ಎಂದು ನೋಡಲು ಬರುತ್ತಾರೆ. ಅವಳು ಇದ್ದಕ್ಕಿದ್ದಂತೆ ಸಹಾಯ ಕೇಳುವ ಸಾಧ್ಯತೆಯೂ ಇದೆ. ಮಾತನಾಡುವ ನೆಪ ಹೂಡಬಹುದು, ಹಳೆಯ ದಿನಗಳನ್ನು ನೆನಪಿಸಬಹುದು ಅಥವಾ ಯಾವುದಾದರೂ ಸಮಸ್ಯೆ ನೆರವು ಪಡೆಯಬಹುದು. ನೀವು ಮಾನವೀಯತೆ ತೋರಿಸಬೇಕು, ಆದರೆ ದೂರವನ್ನು ಕಾಯ್ದುಕೊಳ್ಳಬೇಕು. ಸಹಾಯ ಮಾಡಿದರೆ ಮಿತವಾಗಿ ಮಾಡಿ, ಮಾತನಾಡಿದರೆ ಬುದ್ಧಿವಂತಿಕೆಯಿಂದ ಮಾತನಾಡಿ, ಆದರೆ ಹೃದಯವನ್ನು ಮತ್ತೊಮ್ಮೆ ಕಳೆದುಕೊಳ್ಳಬೇಡಿ.
ಏಕೆಂದರೆ ನಿಮ್ಮನ್ನು ಒಮ್ಮೆ ಉಸಿರಿಳಿದ ಬಿರುಗಾಳಿ ಮತ್ತೆ ಬಂದರೆ ಅದು ಇನ್ನೂ ಹೆಚ್ಚಿನ ನಷ್ಟವನ್ನು ಉಂಟು ಮಾಡಬಹುದು. ಗ್ರಹಗಳು ಇದನ್ನು ಕೂಡ ಹೇಳುತ್ತಿವೆ. ಒಂದು ವೇಳೆ ನೀವು ನಿಮ್ಮನ್ನು ನಿಭಾಯಿಸಿಕೊಂಡು ದೂರವನ್ನು ಕಾಯ್ದುಕೊಂಡು ಹಿಂದೆ ನೋಡುವುದರ ಬದಲು ಮುಂದೆ ಸಾಗಿದರೆ ಬರುವ ಕೆಲವು ತಿಂಗಳುಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ನಿಜವಾದ ಸಾಂಗತ್ಯ ಬರಲಿದೆ. ಅಂಥ ಜೊತೆಗಾರ ನಿಮಗೆ ಶಾಂತಿ, ಗೌರವ ನೀಡುತ್ತಾನೆ ಮತ್ತು ನಿಮ್ಮನ್ನು ಮುರಿಯಲು ಬಿಡುವುದಿಲ್ಲ. ಆದರೆ ಅವಳ ಜಾಗ ಆಗ ಮಾತ್ರ ಸೃಷ್ಟಿಯಾಗುತ್ತದೆ ಯಾವಾಗ ನೀವು ಹಳೆಯ ನೆರಳನ್ನು ಹೋಗಲು ಬಿಡುತ್ತೀರೋ. ಆದ್ದರಿಂದ ನೆನಪಿಡಿ, ಪ್ರತಿ ನಗುವ ಮುಖವು ಒಳ್ಳೆಯದಲ್ಲ, ಪ್ರತಿ ಹಳೆಯ ಸಂಬಂಧವು ಅಗತ್ಯವಾಗಿರುವುದಿಲ್ಲ ಮತ್ತು ಮರಳಿ ಬರುವ ಪ್ರತಿಯೊಬ್ಬ ವ್ಯಕ್ತಿಯು ಹಣೆಯ ಬರದ ಆಗಿರುವುದಿಲ್ಲ. ಕೆಲವು ಜನರು ಮರಳಿ ಬರುವುದು ನಿಮ್ಮ ಶಕ್ತಿಯನ್ನು ನೀವು ಗುರುತಿಸಲಿ ಮತ್ತು ಈಗ ನಾನು ಬದಲಾಗಿದ್ದೇನೆ ಎಂದು ಹೇಳಲು ಶಕ್ತರಾಗಲಿ ಎಂದು. ಒಂದು ವೇಳೆ ನಿಮ್ಮ ಜೀವನದಲ್ಲಿ ಯಾವುದೇ ಹಳೆಯ ಸಂಬಂಧ ಮತ್ತೆ ಎದುರಾಗುತ್ತಿದ್ದರೆ ಅದನ್ನು ಲಘುವಾಗಿ ತೆಗೆದುಕೊಳ್ಳಬೇಡಿ. ಸಂಕೇತಗಳನ್ನು ಅರ್ಥ ಮಾಡಿಕೊಳ್ಳಿ, ನಿಮ್ಮನ್ನು ಬಲಪಡಿಸಿಕೊಳ್ಳಿ ಮತ್ತು ನಿಮ್ಮ ಹಾದಿಯ ಕಡೆಗೆ ಗಮನ ಕೊಡಿ, ಏಕೆಂದರೆ ನಿಮ್ಮ ಅದೃಷ್ಟ ಮುಂದೆ ಕಾಯುತ್ತಿದೆ. ಹಿಂದೆ ಸರಿಯಬೇಡಿ. ಕಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ್ ಎಂದು ಬರೆಯಿರಿ ಮತ್ತು ನಂಬಿಕೆ ಇಡಿ. ಯಾವುದು ನಿಮಗಾಗಿ ಸರಿಯಾಗಿದೆಯೋ ಅದೇ ನಿಮ್ಮ ಬಳಿಗೆ ಬರುತ್ತದೆ. ಇಂದಿನ ದಿನವು ನಿಮಗಾಗಿ ಕೆಲವು ವಿಶೇಷ ಸಂಕೇತಗಳನ್ನು ಹೊತ್ತು ತಂದಿದೆ. ಆದರೆ ಈ ಸಂಕೇತಗಳನ್ನು ಅರ್ಥ ಮಾಡಿಕೊಳ್ಳಲು ನಿಮ್ಮ ಮನಸ್ಸನ್ನು ಶಾಂತವಾಗಿ ಮತ್ತು ಸ್ಥಿರವಾಗಿ ಇಟ್ಟುಕೊಳ್ಳಬೇಕು. ಮುಂಜಾನೆಯ ಆರಂಭವು ಸ್ವಲ್ಪ ನಿಧಾನವಾಗಿ ಅಥವಾ ಗೊಂದಲದಿಂದ ಕೂಡಿರಬಹುದು. ಹೀಗೆ ಅನಿಸಬಹುದು, ವಿಷಯಗಳು ನಿಮ್ಮ ಇಷ್ಟದಂತೆ ನಡೆಯುತ್ತಿಲ್ಲ ಎಂದು. ಆದರೆ ಗಾಬರಿಯಾಗುವ ಅಗತ್ಯವಿಲ್ಲ, ಏಕೆಂದರೆ ಮಧ್ಯಾಹ್ನದ ನಂತರ ಪರಿಸ್ಥಿತಿಗಳು ನಿಧಾನವಾಗಿ ನಿಮ್ಮ ಪರವಾಗಿ ಬರಲಾರಂಭಿಸುತ್ತವೆ. ಮಧ್ಯಾಹ್ನದ ಸಮಯದಲ್ಲಿ ಅಂಥ ಯಾವುದಾದರೂ ಸುದ್ದಿ ಅಥವಾ ಸಂದೇಶ ಸಿಗಬಹುದು. ಅದು ನಿಮ್ಮ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಆದರೆ ಈ ಸಮಯದಲ್ಲಿ ನೀವು ಸಂಯಮವನ್ನು ಕಾಪಾಡಿಕೊಳ್ಳಬೇಕು, ಏಕೆಂದರೆ ಉತ್ಸಾಹದಲ್ಲಿ ಒಂದು ಯಾವುದೇ ನಿರ್ಧಾರವು ಅವಸರದಲ್ಲಿ ತೆಗೆದುಕೊಳ್ಳುವುದು ನಷ್ಟವನ್ನು ಉಂಟು ಮಾಡಬಹುದು. ಕೆಲಸದ ಕ್ಷೇತ್ರದಲ್ಲಿ ಯಾರಾದರೂ ಅನುಭವಿ ವ್ಯಕ್ತಿಯ ಸಲಹೆ ನಿಮಗೆ ಪ್ರಯೋಜನಕಾರಿ ಎಂದು ಸಾಬೀತಾಗಬಹುದು. ಆದ್ದರಿಂದ ಅಹಂಕಾರವನ್ನು ಬದಿಗಿಟ್ಟು ಕಲಿಯುವ ಮನೋಭಾವನೆಯನ್ನು ಹೊಂದಿರಿ. ಇಂದು ಕೆಲವು ಜನರು ನಿಮ್ಮ ಕೆಲಸ ಅಥವಾ ನಿಮ್ಮ ನಡವಳಿಕೆಯನ್ನು ಗಮನಿಸುತ್ತಿರಬಹುದು. ಆದ್ದರಿಂದ ಪ್ರತಿ ಹೆಜ್ಜೆಯನ್ನು ಯೋಚಿಸಿ ಬುದ್ಧಿವಂತಿಕೆಯಿಂದ ಇಡಿ. ಒಂದು ವೇಳೆ ನೀವು ವ್ಯಾಪಾರ ಮಾಡುತ್ತಿದ್ದರೆ ಇಂದು ಯಾವುದೇ ಹೊಸ ಅವಕಾಶ ಸಿಗಬಹುದು, ಆದರೆ ಅದನ್ನು ಸ್ವೀಕರಿಸುವ ಮೊದಲು ಸರಿಯಾಗಿ ತನಿಖೆ ನಡೆಸಿ. ಆರ್ಥಿಕ ವಿಷಯಗಳಲ್ಲಿ ಸ್ವಲ್ಪ ಸ್ಥಿರತೆ ಕಾಣಿಸಿಕೊಳ್ಳುತ್ತದೆ ಮತ್ತು ಒಂದು ವೇಳೆ ನೀವು ಮೊದಲು ಯಾವುದೇ ಯೋಜನೆಯನ್ನು ರೂಪಿಸಿದ್ದರೆ ಇಂದು ಅದನ್ನು ಮುಂದೆ ಕೊಂಡೊಯ್ಯಲು ಸರಿಯಾದ ಸಮಯವಾಗಿರಬಹುದು. ಸಂಜೆಯ ಸಮಯದಲ್ಲಿ ಕುಟುಂಬದೊಂದಿಗೆ ಸ್ವಲ್ಪ ಸಮಯ ಕಳೆಯುವುದರಿಂದ ಮನಸ್ಸು ಹಗುರವಾಗುತ್ತದೆ ಮತ್ತು ಸಂಬಂಧಗಳಲ್ಲಿ ಮಧುರತೆ ಬರುತ್ತದೆ. ಯಾರಾದರೂ ಹಳೆಯ ಸ್ನೇಹಿತ ಅಥವಾ ಪರಿಚಿತರೊಂದಿಗೆ ಸಂಭಾಷಣೆ ನಡೆಯಬಹುದು. ಅದು ನಿಮ್ಮ ಮುಖದಲ್ಲಿ ನಗುವನ್ನು ತರುತ್ತದೆ, ಆದರೆ ಅದರೊಂದಿಗೆ ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಎಲ್ಲರೊಂದಿಗೂ ಹಂಚಿಕೊಳ್ಳಬಾರದು ಎಂಬುದನ್ನು ನೆನಪಿನಲ್ಲಿಡಿ. ರಾತ್ರಿಯ ಸಮಯದಲ್ಲಿ ನೀವು ನಿಮ್ಮ ದಿನದ ಕೆಲಸಗಳ ಬಗ್ಗೆ ಯೋಚಿಸಬೇಕು ಮತ್ತು ನೀವು ಎಲ್ಲಿ ಒಳ್ಳೆಯದನ್ನು ಮಾಡಿದ್ದೀರಿ, ಎಲ್ಲಿ ಸುಧಾರಣೆಯ ಅಗತ್ಯವಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಇಂದಿನ ದಿನವು ನಿಮಗೆ ತಾಳ್ಮೆ, ಬುದ್ಧಿವಂತಿಕೆ ಮತ್ತು ಸರಿಯಾದ ಸಮಯಕ್ಕಾಗಿ ಕಾಯುವುದರಿಂದ ಹೇಗೆ ದೊಡ್ಡ ಬದಲಾವಣೆಗಳನ್ನು ತರಬಹುದು ಎಂಬುದನ್ನು ಕಲಿಸಿಕೊಡುತ್ತದೆ. ಇಂದು ನೀವು ನಿಮ್ಮ ಭಾವನೆಗಳನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಪ್ರತಿ ಪರಿಸ್ಥಿತಿಯನ್ನು ಶಾಂತ ಮನಸ್ಸಿನಿಂದ ನಿಭಾಯಿಸಿದರೆ ಮುಂಬರುವ ದಿನಗಳಲ್ಲಿ ನೀವು ಇದರ ಉತ್ತಮ ಫಲಿತಾಂಶಗಳನ್ನು ಕಾಣುವಿರಿ. ಮಲಗುವ ಮುನ್ನ ಒಂದು ಸಣ್ಣ ಕೆಲಸ ಮಾಡಿ. ನಿಮ್ಮ ಮನಸ್ಸಿನಲ್ಲಿ ಸಂಪೂರ್ಣ ದಿನಕ್ಕಾಗಿ ಕೃತಜ್ಞತೆ ವ್ಯಕ್ತಪಡಿಸಿ ಮತ್ತು ನಿಮ್ಮ ಇಷ್ಟ ದೇವರಿಗೆ ಧನ್ಯವಾದಗಳನ್ನು ಅರ್ಪಿಸಿ. ಇದರಿಂದ ನಿಮ್ಮೊಳಗೆ ಧನಾತ್ಮಕ ಶಕ್ತಿ ಉಳಿಯುತ್ತದೆ ಮತ್ತು ಮುಂದಿನ ದಿನ ಇನ್ನೂ ಉತ್ತಮವಾಗಿರುತ್ತದೆ. ಇಂದಿನ ದಿನ ನಿಮ್ಮ ಜೀವನದಲ್ಲಿ ಹೊಸ ಶಕ್ತಿಯನ್ನು ತರುತ್ತದೆ, ಎಲ್ಲಿ ಒಳಗಿನಿಂದಲೇ ದೊಡ್ಡ ಬದಲಾವಣೆಯ ಅನುಭವವಾಗುತ್ತದೆ. ಜಾನೆಯ ಆರಂಭವು ಸ್ವಲ್ಪ ಸಾಮಾನ್ಯವಾಗಿ ಇರಬಹುದು, ಆದರೆ ದಿನ ಮುಂದುವರಿದಂತೆ ನಿಮ್ಮೊಳಗೆ ಆತ್ಮವಿಶ್ವಾಸ ಮತ್ತು ಧನಾತ್ಮಕತೆಯು ಹೆಚ್ಚಾಗುತ್ತಿರುವ ಮಟ್ಟದ ಅನುಭವವಾಗುತ್ತದೆ. ಮನಸ್ಸಿನಲ್ಲಿ ನಡೆಯುತ್ತಿದ್ದ ಗೊಂದಲಗಳು ನಿಧಾನವಾಗಿ ಶಾಂತವಾಗತೊಡಗುತ್ತವೆ ಮತ್ತು ನಿಮಗೆ ನಿಮ್ಮ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಸಿಗಲಾರಂಭಿಸುತ್ತದೆ. ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿದ್ದ ವಿಷಯಗಳು ವೇಗವನ್ನು ಪಡೆದುಕೊಳ್ಳಲು ಪ್ರಾರಂಭಿಸುತ್ತವೆ ಎಂಬುದನ್ನು ಇಂದಿನ ಸಮಯವು ಸಂಕೇತಿಸುತ್ತಿದೆ. ಇದು ಕೆಲಸಕ್ಕೆ ಸಂಬಂಧಿಸಿದ ವಿಷಯವಾಗಿರಲಿ ಅಥವಾ ನಿಮ್ಮ ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದ ನಿರ್ಧಾರವಾಗಲಿ, ನಿಮಗೆ ನಿಧಾನವಾಗಿ ಹಾದಿ ಸ್ಪಷ್ಟವಾಗಿ ಕಾಣಿಸಲಾರಂಭಿಸುತ್ತದೆ. ಆರ್ಥಿಕ ಸ್ಥಿತಿಯ ಬಗ್ಗೆ ಹೇಳುವುದಾದರೆ ಇಂದಿನ ದಿನವು ಎಚ್ಚರಿಕೆಯಿಂದ ನಡೆಯಬೇಕಾದ ದಿನವಾಗಿದೆ. ಅನಗತ್ಯ ಖರ್ಚುಗಳಿಂದ ಬಚಾವಾಗುವ ಅಗತ್ಯವಿದೆ. ಆದಾಗ್ಯೂ ಇದ್ದಕ್ಕಿದ್ದಂತೆ ಸಣ್ಣ ಲಾಭದ ಯೋಗಗಳು ನಿರ್ಮಾಣವಾಗಬಹುದು.
ಇದು ನಿಮ್ಮ ಮನಸ್ಸನ್ನು ಸಂತೋಷಗೊಳಿಸುತ್ತದೆ, ಆದರೆ ನಿಮ್ಮನ್ನು ಸೂಕ್ತವಾಗಿ ಬಳಸಿ ತೆಗೆದುಕೊಂಡ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಅಗತ್ಯವಾಗಿದೆ. ಹೊಸ ಕೆಲಸಗಳನ್ನು ಪ್ರಾರಂಭಿಸಲು ಬಯಸುವ ಜನರಿಗೆ ಇಂದು ಯೋಜನೆಗಳನ್ನು ರೂಪಿಸಲು ಉತ್ತಮ ಸಮಯವಾಗಿದೆ. ಅವಸರದಲ್ಲಿ ಯಾವುದೇ ದೊಡ್ಡ ಹೆಜ್ಜೆ ಇಡುವುದನ್ನು ತಪ್ಪಿಸಿ ತಾಳ್ಮೆಯಿಂದ ಕೆಲಸ ಮಾಡುವುದರಿಂದ ಮುಂಬರುವ ಸಮಯದಲ್ಲಿ ಉತ್ತಮ ಫಲಿತಾಂಶಗಳು ಸಿಗುತ್ತವೆ. ಕೆಲಸದ ಕ್ಷೇತ್ರದಲ್ಲಿ ಇಂದು ನಿಮಗೆ ನಿಮ್ಮ ಶ್ರಮದ ಫಲ ಸಿಗಲು ಪ್ರಾರಂಭಿಸಬಹುದು. ಕಳೆದ ದಿನಗಳಲ್ಲಿ ನಿರಂತರವಾಗಿ ಪ್ರಯತ್ನಿಸಿದ ಜನರಿಗೆ ಇಂದು ಪ್ರಶಂಸೆ ಅಥವಾ ಯಾವುದಾದರೂ ಸಣ್ಣ ಅವಕಾಶ ಸಿಗುವ ಸಂಕೇತಗಳಿವೆ. ನಿಮ್ಮ ಹಿರಿಯರು ಅಥವಾ ನಿಮ್ಮ ಸುತ್ತಮುತ್ತಲಿನ ಜನರು ನಿಮ್ಮ ಕೆಲಸವನ್ನು ಗಮನಿಸುತ್ತಾರೆ ಮತ್ತು ಇದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಇದೇ ಸಮಯದ ನಿಯಮ, ಇದೇ ಕರ್ಮದ ನ್ಯಾಯ ಮತ್ತು ಇಂದು ನಿಮ್ಮ ಮುಂದೆ ಪ್ರಕಟವಾಗಿರುವ ಸತ್ಯವು ಇದೇ ಆಗಿದೆ. ಇಂದಿನ ದಿನವು ಕೆಲವು ಜನರಿಗೆ ಸಾಮಾನ್ಯವೆಂದು ತೋರಬಹುದು, ಆದರೆ ಒಳಗೊಳಗೆ ಹಲವು ದೊಡ್ಡ ಬದಲಾವಣೆಗಳು ಪ್ರಾರಂಭವಾಗುತ್ತಿವೆ. ಬೆಳಗ್ಗೆ ಏಳುವಾಗ ಮನಸ್ಸಿನಲ್ಲಿ ಸ್ವಲ್ಪ ಗೊಂದಲ ಅಥವಾ ಚಡಪಡಿಕೆ ಅನಿಸಬಹುದು. ಏನೋ ನಡೆಯಲಿದೆ ಅನಿಸಬಹುದು, ಆದರೆ ಅರ್ಥವಾಗುತ್ತಿರುವುದಿಲ್ಲ. ಬ್ರಹ್ಮಾಂಡವು ನಿಮ್ಮ ಜೀವನಕ್ಕೆ ಹೊಸ ದಿಕ್ಕನ್ನು ನೀಡಲು ತಯಾರಿ ನಡೆಸುತ್ತಿದೆ ಎಂಬುದರ ಸಂಕೇತ ಇದಾಗಿದೆ. ಆದ್ದರಿಂದ ಇಂದು ನಿಮ್ಮ ಮನಸ್ಸಿನ ಧ್ವನಿಯನ್ನು ನಿರ್ಲಕ್ಷಿಸಬೇಡಿ. ಮನಸ್ಸಿನಲ್ಲಿ ಪದೇ ಪದೇ ಬರುವ ಆಲೋಚನೆಗಳೇ ನಿಮಗೆ ಯಾವುದೋ ಒಂದು ರೀತಿಯ ಸಂಕೇತವಾಗಿರಬಹುದು. ಇಂದು ನಿಮ್ಮ ಸುತ್ತಮುತ್ತ ಕೆಲವು ಜನರ ನಡವಳಿಕೆಯು ಮೊದಲಿಗಿಂತ ಭಿನ್ನವಾಗಿ ಕಾಣಿಸಬಹುದು. ಯಾರಾದರೂ ಹಠಾತ್ತನೆ ತುಂಬಾ ಸಿಹಿಯಾಗಿ ಮಾತನಾಡಬಹುದು ಅಥವಾ ಯಾರಾದರೂ ಯಾವುದೇ ಕಾರಣವಿಲ್ಲದೆ ದೂರವಿರಬಹುದು. ನೆನಪಿಡಿ, ಪ್ರತಿ ನಗುವು ನಿಜವಾಗಿರುವುದಿಲ್ಲ ಮತ್ತು ಪ್ರತಿ ಮೌನವು ಕೆಟ್ಟದಾಗಿರುವುದಿಲ್ಲ. ಇಂದು ನೀವು ಜನರ ಮಾತುಗಳಿಂದ ಹೆಚ್ಚಾಗಿ ಅವರ ಉದ್ದೇಶಗಳನ್ನು ಅರ್ಥ ಮಾಡಿಕೊಳ್ಳುವ ಅಗತ್ಯ ಇದೆ. ಯಾರಾದರೂ ಹಠಾತ್ತನೆ ತುಂಬ ಸಹಾಯ ಮಾಡಲು ಪ್ರಯತ್ನಿಸಿದರೆ ಸ್ವಲ್ಪ ಜಾಗರೂಕರಾಗಿರಿ. ಹಲವು ಬಾರಿ ಜೀವನದಲ್ಲಿ ಶತ್ರುಗಳು ಸಹ ಮಿತ್ರನ ರೂಪದಲ್ಲಿ ಮುಂದೆ ಬರುವಂತ ಕ್ಷಣಗಳು ಬರುತ್ತವೆ. ಧ್ಯಾನದ ಸಮಯದಲ್ಲಿ ಅಂತ ಯಾವುದೋ ಒಂದು ಸುದ್ದಿ ಸಿಗಬಹುದು. ಅದು ನಿಮ್ಮ ಮನಸ್ಸಿನಲ್ಲಿ ದೀರ್ಘಕಾಲದಿಂದ ನಡೆಯುತ್ತಿದ್ದ ಚಿಂತೆಯನ್ನು ಕಡಿಮೆ ಮಾಡುತ್ತದೆ. ಆರ್ಥಿಕ ವಿಷಯಗಳಲ್ಲೂ ಸಹ ಕ್ರಮೇಣ ಸುಧಾರಣೆಯಾಗುವ ಸಂಕೇತಗಳು ಗೋಚರಿಸುತ್ತಿವೆ. ಒಂದು ವೇಳೆ ನೀವು ದೀರ್ಘಕಾಲದಿಂದ ಹಣದ ಕೊರತೆ, ಸಾಲ ಅಥವಾ ಸ್ಥಗಿತಗೊಂಡ ಕೆಲಸಗಳಿಂದ ತೊಂದರೆ ಅನುಭವಿಸುತ್ತಿದ್ದರೆ ಇಂದು ನಿಮಗೆ ಯಾವುದಾದರೂ ಹೊಸ ದಾರಿ ಕಾಣಿಸಬಹುದು. ಹಠಾತ್ತನೆ ಹಣ ಸಿಗಲೇಬೇಕು ಎಂದೇನೂ ಇಲ್ಲ, ಆದರೆ ಮುಂದಿನ ಹಾದಿ ಸ್ಪಷ್ಟವಾಗುವಂಥ ಪರಿಸ್ಥಿತಿಗಳು ನಿರ್ಮಾಣವಾಗುತ್ತವೆ. ಕೆಲಸಕ್ಕೆ ಸಂಬಂಧಿಸಿದ ಜನರಿಗೆ ಇಂದಿನ ದಿನವು ಸ್ವಲ್ಪ ಜಾಗರೂಕತೆಯಿಂದ ಕೂಡಿರಲಿದೆ. ಯಾವುದೇ ಕಾಗದ ಪತ್ರ, ದಾಖಲೆ ಅಥವಾ ಆನ್ಲೈನ್ ಕೆಲಸಗಳಲ್ಲಿ ಯಾವುದೇ ಕಾರಣಕ್ಕೂ ಅವಸರ ಮಾಡಬೇಡಿ. ಒಂದು ಸಣ್ಣ ತಪ್ಪು ಮುಂದೆ ದೊಡ್ಡ ಸಮಸ್ಯೆಯಾಗಿ ಬದಲಾಗಬಹುದು. ಒಂದು ವೇಳೆ ನೀವು ಉದ್ಯೋಗದಲ್ಲಿದ್ದರೆ ಇಂದು ನಿಮ್ಮ ಕೆಲಸದ ಕಡೆ ಹೆಚ್ಚು ಗಮನ ಕೊಡಿ ಮತ್ತು ಅನಗತ್ಯ ಮಾತುಗಳು ಅಥವಾ ವಾದಗಳಿಂದ ದೂರವಿರಿ. ಕೆಲವು ಜನರು ನಿಮ್ಮ ಶ್ರಮವನ್ನು ನೋಡಿ ಅಸೂಯೆಯನ್ನು ಪಡಬಹುದು, ಆದ್ದರಿಂದ ನಿಮ್ಮ ರಹಸ್ಯಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳುವುದು ಸರಿಯಲ್ಲ. ಕುಟುಂಬದ ವಿಷಯದಲ್ಲಿ ಇಂದು ಭಾವನೆಗಳು ಸ್ವಲ್ಪ ಆಳವಾಗಬಹುದು. ಮನೆ ಹಿರಿಯರ ಸದಸ್ಯರ ಸಲಹೆಯು ಹಠಾತ್ತನೆ ತುಂಬಾ ಮುಖ್ಯವೆನಿಸಬಹುದು. ಹಲವು ಬಾರಿ ನಾವು ನಿರ್ಲಕ್ಷಿಸುವ ಮಾತುಗಳೇ ಸರಿಯಾದ ಸಮಯ ಬಂದಾಗ ನಮಗೆ ದಾರಿ ತೋರಿಸುತ್ತವೆ. ನೀವು ಯಾವುದಾದರೂ ಹೊಸ ಕೆಲಸವನ್ನು ಪ್ರಾರಂಭಿಸಲು ಬಯಸಿದರೆ ಇಂದು ಸಣ್ಣ ಮಟ್ಟದಿಂದ ಪ್ರಾರಂಭಿಸುವುದು ಶುಭ ತರಲಿದೆ. ಕ್ರಮೇಣ ಮುಂದೆ ಸಾಗುವುದೇ ಶಾಶ್ವತ ಯಶಸ್ಸಿನ ಕೀಲಿಕೈಯಾಗಿದೆ. ದೊಡ್ಡ ಕನಸುಗಳನ್ನು ಕಾಣುವುದು ಒಳ್ಳೆಯ ವಿಷಯವೇ, ಆದರೆ ಅವುಗಳನ್ನು ನನಸಾಗಿಸಲು ತಾಳ್ಮೆ ಮತ್ತು ಪರಿಶ್ರಮ ಎರಡರ ಅಗತ್ಯವೂ ಇರುತ್ತದೆ. ಇಂದಿನ ಅತ್ಯಂತ ದೊಡ್ಡ ಸಂದೇಶವೇನೆಂದರೆ ಭಯವು ನಿಮ್ಮನ್ನು ಆವರಿಸಲು ಬಿಡಬೇಡಿ. ಹಲವು ಬಾರಿ ನಿಮಗೆ ಅಪಜಯದ ಭಯವಿರುವುದರಿಂದಲೇ ನಾವು ಮುಂದೆ ಹೆಜ್ಜೆ ಇಡುವುದಿಲ್ಲ, ಆದರೆ ನೆನಪಿಡಿ, ಅದೃಷ್ಟವು ಸಹ ಧೈರ್ಯದಿಂದ ಹೆಜ್ಜೆ ಇಡುವವರಿಗೆ ಸಾಥ್ ನೀಡುತ್ತದೆ. ರಾತ್ರಿ ವೇಳೆಗೆ ನಿಮಗೆ ಮೊದಲು ನಿಮ್ಮ ಕಣ್ಣಿಗೆ ಮರೆಯಾಗಿದ್ದ ವಿಷಯವೊಂದರ ಅರಿವಾಗಬಹುದು. ಈ ಅರಿವು ನಿಮ್ಮ ಜೀವನದ ಮುಂದಿನ ನಿರ್ಧಾರಗಳನ್ನು ಬದಲಾಯಿಸಬಹುದು. ಕೆಲವೊಮ್ಮೆ ಸತ್ಯವು ಹಠಾತ್ತನೆ ಮುಂದೆ ಬರುತ್ತದೆ ಮತ್ತು ಅದೇ ಸತ್ಯವು ನಿಮಗೆ ಹೊಸ ದಿಕ್ಕನ್ನು ತೋರಿಸುತ್ತದೆ. ಆದ್ದರಿಂದ ಇಂದು ಇಡೀ ದಿನ ಒಂದು ವಿಷಯವನ್ನು ನೆನಪಿನಲ್ಲಿಡಿ, ಪ್ರತಿ ಘಟನೆ ಹಿಂದೆಯೂ ಯಾವುದಾದರೂ ಒಂದು ಸಂಕೇತ ಖಂಡಿತವಾಗಿಯೂ ಅಡಗಿರುತ್ತದೆ. ನಿಮ್ಮ ಮನಸ್ಸನ್ನು ಶಾಂತವಾಗಿಟ್ಟುಕೊಂಡು ಮತ್ತು ಗಮನವಿಟ್ಟು ಜೀವನವನ್ನು ನೋಡಿದರೆ ನಿಮಗೆ ಯಾವ ಹಾದಿಯಲ್ಲಿ ನಡೆಯುವುದು ಸರಿಯೆಂದು ಅರ್ಥವಾಗತೊಡಗುತ್ತದೆ. ಇಂದಿನ ದಿನವು ನಿಮಗೊಂದು ವಿಷಯವನ್ನು ನೆನಪಿಸುತ್ತದೆ, ಅದೇನೆಂದರೆ ಸಮಯವು ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ. ಇಂದು ನಿಮ್ಮನ್ನು ಕಾಡುತ್ತಿರುವ ತೊಂದರೆಗಳು ಸಹ ಕ್ರಮೇಣ ಕೊನೆಗೊಳ್ಳುತ್ತವೆ ಮತ್ತು ಅವುಗಳ ಸ್ಥಾನದಲ್ಲಿ ಹೊಸ ಸಂತೋಷಗಳು ಬರುತ್ತವೆ. ಕೇವಲ ನಂಬಿಕೆಯನ್ನು ಇಟ್ಟುಕೊಳ್ಳಿ ಮತ್ತು ನಿಮ್ಮ ಕರ್ಮಗಳನ್ನು ಸರಿಯಾದ ದಿಕ್ಕಿನಲ್ಲಿ ಮಾಡುತ್ತೀರಿ. ದಿನದ ಕೊನೆಯಲ್ಲಿ ನೀವು ಹಿಂತಿರುಗಿ ನೋಡಿದಾಗ ಇಂದಿನ ದಿನವು ನಿಜವಾಗಿಯೂ ಸಾಮಾನ್ಯ ದಿನವಾಗಿರುವುದಿಲ್ಲ ಎಂಬುದನ್ನು ಅರಿತುಕೊಳ್ಳುವಿರಿ. ಈ ದಿನವು ನಿಮ್ಮ ಜೀವನದ ಕಥೆಯಲ್ಲಿ ಒಂದು ಸಣ್ಣ ಆದರೆ ಪ್ರಮುಖವಾದ ತಿರುವು ಆಗಬಹುದು. ಬ್ರಹ್ಮಾಂಡದ ಶಕ್ತಿಯು ನಿಮಗೆ ಮುಂಬರುವ ಸಮಯದಲ್ಲಿ ಹಲವು ಬಾಗಿಲುಗಳು ತೆರೆದುಕೊಳ್ಳಬಹುದು.
ಎಂಬ ಸಂಕೇತವನ್ನು ನೀಡುತ್ತದೆ. ನೀವು ಕೇವಲ ಜಾಗರೂಕರಾಗಿರಬೇಕು ಮತ್ತು ಸರಿಯಾದ ಅವಕಾಶವನ್ನು ಗುರುತಿಸಬೇಕು. ಇಂದಿನ ದಿನವು ಒಂದು ವಿಶೇಷ ಸಂಕೇತದೊಂದಿಗೆ ಪ್ರಾರಂಭವಾಗುತ್ತಿದ್ದು, ಅದು ಜೀವನದಲ್ಲಿ ದೊಡ್ಡ ಬದಲಾವಣೆಯ ಕಡೆ ಬೆರಳು ಮಾಡಿ ತೋರಿಸುತ್ತಿದೆ. ಬೆಳಗಿನ ಆರಂಭವು ಸ್ವಲ್ಪ ಸಾಮಾನ್ಯವೆನಿಸಬಹುದು, ಆದರೆ ಸಮಯ ಕಳೆದಂತೆ ಪರಿಸ್ಥಿತಿಗಳು ನಿಮ್ಮ ಪರವಾಗಿ ಆಗುತ್ತಿರುವುದು ಕಂಡುಬರುತ್ತದೆ. ದೀರ್ಘಕಾಲದಿಂದ ಮನಸ್ಸಿನಲ್ಲಿ ನಡೆಯುತ್ತಿದ್ದ ಚಿಂತೆಯು ಕ್ರಮೇಣ ಕೊನೆಗೊಳ್ಳಲು ಪ್ರಾರಂಭಿಸುತ್ತದೆ ಮತ್ತು ಆತ್ಮವಿಶ್ವಾಸವು ಮೊದಲಿಗಿಂತ ಹೆಚ್ಚು ಬಲಗೊಳ್ಳುತ್ತದೆ. ಇಂದು ಗ್ರಹಗಳ ಸ್ಥಿತಿಯು ಕಳೆದ ಕೆಲವು ಸಮಯದಿಂದ ಆರ್ಥಿಕ ತೊಂದರೆ, ಉದ್ಯೋಗದ ಚಿಂತೆ ಅಥವಾ ಕುಟುಂಬದ ಗೊಂದಲಗಳಿಂದ ತೊಂದರೆ ಅನುಭವಿಸುತ್ತಿದ್ದವರಿಗೆ ಕ್ರಮೇಣ ನೆಮ್ಮದಿ ಸಿಗಲಿದೆ ಎಂಬ ಸಂಕೇತವನ್ನು ನೀಡುತ್ತಿದೆ. ಇಂದಿನ ದಿನವು ಇದನ್ನು ಅರ್ಥ ಮಾಡಿಕೊಳ್ಳುವುದಾಗಿದೆ. ತಾಳ್ಮೆ ಮತ್ತು ಸರಿಯಾದ ಸಮಯಕ್ಕಾಗಿ ಕಾಯುವುದು ಯಾವಾಗಲೂ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ. ಬೆಳಗಿನ ಸಮಯದಲ್ಲಿ ಮನಸ್ಸು ಸ್ವಲ್ಪ ಚಡಪಡಿಸಬಹುದು, ಆದರೆ ಮಧ್ಯಾಹ್ನದ ನಂತರ ಹಠಾತ್ತನೆ ಅಂತ ಯಾವುದೋ ಒಂದು ಸುದ್ದಿ ಸಿಗಬಹುದು. ಅದು ನಿಮ್ಮ ಮುಖದಲ್ಲಿ ನಗು ತರಿಸುತ್ತದೆ. ಒಂದು ವೇಳೆ ನೀವು ವ್ಯಾಪಾರ ರಂಗಕ್ಕೆ ಸಂಬಂಧಪಟ್ಟಿದ್ದವರಾಗಿದ್ದರೆ, ಇಂದು ಯಾವುದೇ ಹೊಸ ಅವಕಾಶವು ನಿಮ್ಮ ಮುಂದೆ ಬರಬಹುದು. ಅದು ಮುಂಬರುವ ತಿಂಗಳುಗಳಲ್ಲಿ ದೊಡ್ಡ ಲಾಭವನ್ನು ನೀಡುವ ಪೂರಕ ಎಂದು ಸಾಬೀತಾಗಲಿದೆ. ಉದ್ಯೋಗಸ್ಥ ಜನರಿಗೂ ಸಹ ತಮ್ಮ ಕೆಲಸದಲ್ಲಿ ಪ್ರಶಂಸೆ ಸಿಗಬಹುದು ಮತ್ತು ಯಾವುದೇ ಹಿರಿಯ ವ್ಯಕ್ತಿಯ ಸಹಕಾರವು ನೀವು ಮುಂದೆ ಸಾಗಲು ಸಹಾಯ ಮಾಡುತ್ತದೆ. ಕೌಟುಂಬಿಕ ವಾತಾವರಣದಲ್ಲೂ ಸುಧಾರಣೆ ಕಂಡುಬರಲಿದ್ದು, ಮನೆಯಲ್ಲಿ ಶಾಂತಿಯ ವಾತಾವರಣ ನಿರ್ಮಾಣವಾಗಲಿದೆ. ಹಲವು ದಿನಗಳಿಂದ ನಡೆಯುತ್ತಿದ್ದ ತಪ್ಪು ಗ್ರಹಿಕೆಗಳು ಕ್ರಮೇಣ ಕೊನೆಗೊಳ್ಳಲು ಪ್ರಾರಂಭಿಸುತ್ತವೆ. ಸ್ನೇಹಿತರೆ, ಇಂದಿಗೆ ಇಷ್ಟೇ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.